ಶರಣರ ಮಾತುಗಳನ್ನು ಯಾಕೆ ಕೇಳಬೇಕು? ಅವು ಮಾತನ್ನಬೇಡ. ಗುರು ವಚನವೇ ಶ್ರುತಿ, ಶಾಸ್ತ್ರ, ಪುರಾಣ. ಅದಕ್ಕಾಗಿ ಗುರುವಿನ ವಚನದಲ್ಲಿ, ಶರಣರ ವಚನದಲ್ಲಿ, ಶಿವಯೋಗಿಗಳ ವಚನದಲ್ಲಿ, ಮಹಾತ್ಮರ ಶಾಸ್ತ್ರ ಪ್ರವಚನದಲ್ಲಿ ನಂಬಿಕೆಯೇ ಬೇಕು. ಮೊದಲು ವಿಶ್ವಾಸ ಬೇಕು. ಅದೇನು ಮಾತು ಅನಬೇಡ, ಕಡಗಿಲಿದ್ದಂಗೆ. ಅವೇನು ಮಾತು ಅನಬೇಡ, ವಿಶ್ವಾಸ ಬೇಕು. ನಾಲಿಗೆಯ ಮೇಲೆ, ಗುರುವಿನ ನಾಲಿಗೆಯ ಮೇಲೆ, ಸಂತರ ವಚನದ ಮೇಲೆ ವಿಶ್ವಾಸ ಇತ್ತು ಅಂದ್ರೆ ಅದು ನಿನಗೆ ಶ್ವಾಸ ಇದ್ರನ ವಿಶ್ವಾಸ. ಶ್ವಾಸ ಇದ್ರೆ ನಾವು ಬದುಕ್ತೀವಲ್ಲ. ನಮ್ಮ ಜೀವನಕ್ಕೆ ಶ್ವಾಸ ಯಾವುದು ಅಂದ್ರೆ ಗುರು ವಚನದ ಮೇಲೆ ವಿಶ್ವಾಸವೇ ನಮಗದು ಶ್ವಾಸ ಅಂದ ಉಸಿರು ಇದ್ದಂಗೆ. ನಾ ಹೇಳಿದ್ದೀನಿ ನಿಮಗೂ, ಕೃಷ್ಣ ಪರಮಾತ್ಮ ಅರ್ಜುನ ಹಾಸಿ ಹೊಂಟಿದ್ದಾರೆ. ಹಾಸಿ ಹೋಗೋ ಸಮಯದೊಳಗೆ ಆಕಾಶ ಮಾರ್ಗವ ನೆಲದಾಗ ಆಕಾಶ ಕಡೆ ನೋಡ್ತಾನವ ಕೃಷ್ಣ ಪರಮಾತ್ಮ. ಹಕ್ಕಿಗಳು ಹಾರಾಡಕತ್ತಿರ್ತಾವ. ಅರ್ಜುನ್ಗಂತಾನ, ಅರ್ಜುನ ಗುಬ್ಬಿ ಹಾರಾಡಕತ್ತೇವ ನೋಡು ಅಂತ. ಗುಬ್ಬಿ ಹಾರಾಡಕ್ಕವು ನೋಡು ಅಂದ ಕೂಡಲೇ ಆಗಲಿ ಅಂತ ನೋಡಿದ ಅರ್ಜುನ, ಅಬ್ಬಬ್ಬ ಎಷ್ಟು ಚಂದ ಅದಾವ ಗುಬ್ಬಿ ಹಾರಾಡಕತ್ತೇವಲ್ಲ ಅಂದ. ಮತ್ತೆ ಮುಂದೆ ಕೂತವ ಅದು ನೋಡಿದ, ಏ ಅರ್ಜುನ ಗುಬ್ಬಿ ಅಲ್ಲವ ಗಿಳಿ ಅದಾವು ಅಂದವ. ಹಾಂ, ಮತ್ತು ಹಬ್ಬಬ್ಬ ಗಿಳಿ ಅದಾವು ಅಂದ. ಮತ್ತೆ ಮುಂದೆ ಕೂತವಾದ, ಏ ಗಿಳಿ ಅಲ್ಲ ಪಾರಿವಾಳ. ಮುಂದೆ ಕೂತ, ಹೌದಾ ಕೃಷ್ಣ ಇವು ಪಾರಿವಾಳ ಅದಾವು ಅಂದ. ಎಷ್ಟು ಚಂದಲ್ಲ, ಪಾರಿವಾಳ ಅದಾವ ಅಂದ. ಮತ್ತೆ ಮುಂದೆ ಕೂತವಾದ, ಏ ಪಾರಿವಾಳವಾದ ಹದ್ದು ಅದಾವು ಅಂದ. ಅವು ನೋಡಿದ, ಹೌದಾ ಕೃಷ್ಣ ಹದ್ದು ಅದಾವ ಅಂದ. ಸಿಟ್ಟು ಬಂತು ಕೃಷ್ಣಗೆ. ಅರ್ಜುನ ಬುದ್ಧಿ ಐತಿಲ್ಲೋ ನಿನಗೆ ಅಂದ. ಯಾಕ್ರಿ ದೇವ್ರ ಅಂದ. ಅಲ್ಲೋ ಗಿಳಿ ಅಂದ್ರೆ ಗಿಳಿ ಅಂದಿ, ಗುಬ್ಬಿ ಅಂದ್ರೆ ಗುಬ್ಬಿ ಅಂದಿ, ಕಾಗಿ ಅಂದ್ರೆ ಕಾಗಿ ಅಂದಿ, ಪಾರಿವಾಳ ಅಂದ್ರೆ ಪಾರಿವಾಳ ಅಂತಿ, ಹದ್ದು ಅಂದ್ರೆ ಹದ್ದು ಅಂತಿ. ನಾ ಹೇಳ್ದಂಗೆ ಅಂತಿ, ನಿನ್ನ ಕಣ್ಣು ಕಾಣ್ತಾವಿಲ್ಲೋ ಅಂತ ಕೇಳಿದ. ಇದು ಎಷ್ಟು ಜನ ಮಾತಲ್ಲ. ನಿನ್ನ ಕಣ್ಣಾರ ಕಾಣ್ತಾವಿಲ್ಲೋ, ಗುಬ್ಬಿ ಅಂದ್ರೆ ಗುಬ್ಬಿ, ಪಾರಿವಾಳ ಅಂದ್ರೆ ಪಾರಿವಾಳ ಅಂತಿ, ನಿನ್ನ ಕಣ್ಣು ಕಾಣ್ತಾವಿಲ್ಲೋ ಅಂದಾಗ ಅರ್ಜುನ ಅಂದ, ಹೇ ಭಗವಂತ, ನನ್ನ ಕಣ್ಣು ಕಾಣ್ತಾವ ಅನ್ನೋದು ಗೊತ್ತೈತೆ, ನನ್ನ ಕಣ್ಣಿಗೆ ಏನದಾವ ಅನ್ನೋದು ಗೊತ್ತೈತೆ. ಆದರೆ ನನ್ನ ಕಣ್ಣಿನಕ್ಕಿಂತ ನಿನ್ನ ನಾಲಿಗೆ ಮೇಲೆ ನನಗೆ ವಿಶ್ವಾಸ ಐತಿ, ನೀ ಹೇಳಿದಂಗೆ ನಾ ಅಂತನು ಅಂದವ. ಇದು ನಂಬಿಕೆಯ ಕಾರಣವ ಸಾಮ. ಇದು ನಂಬಿಕೆ. ನನ್ನ ಕಣ್ಣು ಕಾಣ್ತಾವೇ ಅನ್ನೋದು, ಆದರೆ ನನ್ನ ಕಣ್ಣಿನಕ್ಕಿಂತ ಗುರುವೇ ಶರಣ ಸಂತ ಮಹಾತ್ಮ ನಿನ್ನ ನಾಲಿಗೆ ಮೇಲೆ ನನಗೆ ವಿಶ್ವಾಸ ಐತಿ, ಅದಕ್ಕೆ ನೀ ಏನು ಹೇಳ್ತಿಲ್ಲ ಅದನ್ನು ನಾ ಅನ್ನವನ್ನು. ಇದು ವಿಶ್ವಾಸ, ಇದು ವಚನದಲ್ಲಿ ವಿಶ್ವಾಸ. ಗುರು ವಚನವ ಉದಾಸೀನ ಮಾಡಿದವನ ಮುಖವನ್ನು ನೋಡಿ ಅವನ ಎದುರಿನಲ್ಲಿ ನಿಂದಿರಿಲ್ಲಿ ಆ ಪಾಪಿಗೆ ವಚನ ಕೊಡೋದಿಲ್ಲ, ವಚನಗಳನ್ನು ಹೇಳೋದಿಲ್ಲ ಅಂದರು. ಅರ್ಥ ಅದಕ್ಕೆ ಅಂದಿರ್ಬೇಕು, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅನ್ನಲಿ ಬೇಡ ಪರಮಾತ್ಮ ನಡೆದವನು. ಮತ್ತು ಅವ್ರು ಹೇಳಾಕರೆ ಏನು ಹೇಳ್ತಾರ್ರಿ ಗುರುಗಳು, ಶರಣರು, ಸಂತರು ಹೇಳಾಕರೆ ಏನು ಹೇಳ್ತಾರೆ ಅವರು? ಬೆಲೆಯುಳ್ಳ ಬದುಕಿದು ಕೆಡಿಸದಿರು ಸಲೆಸಿದ್ದ ಲಿಂಗನ ಮರೆಯದಿರು. ಅವರೇನು ಹೇಳವ್ರದಾರ, ಈ ಪ್ರಪಂಚ ಸತ್ಯದ ಅಂತ ಹೇಳೋದಿಲ್ಲ, ಅಧ್ಯಾತ್ಮ. ನಿನ್ನ ಜೀವನ ಚಲೋ ಆಗ. ಗುರುವಚನ, ಶರಣರ ವಚನ, ಸಂತರ ವಚನ ಏನು ಹೇಳ್ತಾರೆ? ಅವ್ರು ಏನು ಹೇಳ್ತಾರೆ? ನಿನ್ನ ಬದುಕಿಗೆ ಒಂದು ಬೆಲೆ ಬರಬೇಕಾಗ್ಯದಪ್ಪ. ನೀ ಹೇಗಿರಬೇಕು, ನಿನ್ನ ಜೀವನ ಏನು ಹೇಗಿರಬೇಕು? ತಂದೆ ತಾಯಿಗಳ ದೇವರಂತೇಳಿ ಧರ್ಮದಲ್ಲಿ ನಂಬಿಕೆ ಇಟ್ಟು ನಡಿ, ನಿನ್ನ ನಡೆ ನುಡಿ ಒಂದಾಗಿ ಇರಲಿ, ಆಚಾರವಂತನಾಗು, ಗುರು ಹಿರಿಯಗೆ ಶಿರಬಾಗು. ಇಷ್ಟ ಅಲ್ಲ, ನಿನ್ನ ಜೀವನ ಪಾವನವಾಗುವಂಥ ಮಾತನ್ನು ಹೇಳ್ತಾರೆ ಹೊರತಾಗಿ ಇನ್ನೇನು ಇನ್ನಾರೇ ಏನಾರೇ ಬೇರೆ ಹೇಳವ್ರದ್ರ ಅವರು ಶರಣರು ಅಲ್ಲ, ಅವರು ಸಂತರು ಅಲ್ಲ. ಅದಕ್ಕಾಗಿ ಅವರಂತಾರಂದ್ರೆ ಬೆಲೆಯುಳ್ಳ ಬದುಕಿದು ಕೆಡಿಸದಿರು ಸಲಿಸಿದ್ದ ಲಿಂಗನ ಮರೆಯದಿರು. ಬಹಳ ಮಹತ್ವದವರ್ಗಂತ ಬದುಕು ಇದು ಜೀವನ, ಮಾನವ ಜೀವನ. ಇದ್ರ ಕೆಡಸಕ್ಕೆ ಹೋಗಬೇಡ ಅನ್ನೋದ ಉದ್ದೇಶ ಏನು ಅಂದರೆ ವಚನಗಳ ಉದ್ದೇಶ. ಮಹಾತ್ಮರ ಉದ್ದೇಶ ಏನು ಅಂತ ಕೇಳಿದ್ರೆ ಈ ಅಪರೂಪವಾಗಿರುವಂಥ ಬದುಕು ಏನದಲ್ಲ, ಬದುಕಿಗೆ ಒಂದು ಬೆಲೆ ಬರಬೇಕಾಗಿತ್ತು ಅಂತ ಕೇಳಿದ್ರೆ ಅದು ಅಧ್ಯಾತ್ಮದಲ್ಲಿ ಪ್ರವಚನ, ವಚನ, ಸಾಹಿತ್ಯ, ಧರ್ಮ, ಮಠ, ಮಂದಿರ. ಆ ಕಡೆ ಲಕ್ಷ್ಯ ಹೋಯಿತು ಅಂತ ಕೇಳಿದ್ರೆ, ಆ ಕಡೆ ನಾವು ಸಾಮೀಪ್ಯ ಬಂದೆವು ಅಂತ ಕೇಳಿದ್ರೆ ಈ ಜೀವನಕ್ಕೊಂದು ಬೆಲೆ ಅದ ಹೊರತಾಗಿ ಅದರ ಬೆಲೆ ಇಲ್ಲ.
ಅದಕ್ಕಾಗಿ ಅವು ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಅದು ಸಿಗೋದು ಎಲ್ಲಿ ಅಂದ್ರೆ ಅಧ್ಯಾತ್ಮದೊಳಗೆ, ಶರಣರ ಸಂಘದೊಳಗೆ, ವಚನದೊಳಗೆ, ಮಾತಿನೊಳಗೆ. ಅದಕ್ಕಾಗಿ ಮಹಾತ್ಮರ ಮಾತುಗಳನ್ನು ಕೇಳಿದರೆ, ವಚನಗಳನ್ನು ಕೇಳಿದರೆ ಜೀವನ ಪಾವನ ಆಗ್ತದೆ. ಮಂದಿ ಮಾತು ಕೇಳಿದರೆ ಮಂಗ್ಯಾನ ಆಗೋದು. ಮತ್ತೆ ಅವು ಒಂದೇ ಥರನೂ ಹೇಳೋದಿಲ್ಲ. ಇವರು ಒಂಥರ ಹೇಳಿದ್ರೆ ಎಲ್ಲ ಕರೆ ಅವ್ರ ಮಾತನ್ನ ಭಾಳ ಕೇಳ್ತೀರಿ ನೀವು. ನನ್ನ ಮಾತು ಕೇಳ್ಬೇಕಾದ್ರು, ಶರಣ ಮಾತು ಕೇಳ್ಬೇಕಾದ್ರೆ ಭಾಳ ಗದ್ದಲ ಮಾಡ್ತೀರಿ. ಚಾಡಿ ಮಾತು ಕೇಳ್ಬೇಕಾದ್ರೆ ಎಷ್ಟು ಕಿವಿಗೊಟ್ಟು ಕೇಳ್ತೀರಿ ಅವನು, ಹೌದಲ್ರಿ? ಗಾಡಿ ಕಿವಿ ಹಚ್ತಾರೆ, ಮತ್ತು ಗಾಡಿಗೆ ಹೆಚ್ಚು ಕಡೆಗೆ ಮಾತಾಡಕತ್ತಿಲ್ದಂದ್ರೆ ಆ ಹುಡುಗರು ಅಳಾಕತ್ತಿರಿ ಗಪ್ಪನ ಹತ್ರ ಬಾಯಿ ಹಿಡೋದು. ನಾವು ಮಾಡೋ ಹೊತ್ತಿನಾಗ ಹುಡುಗರು ಓಡಾಡಕತ್ತಾವೆ, ಯಾರು ಏನು ಮಾಡೋವ್ರಿಗೆ ಯಾರು. ಆಗ ಆಚೆ ಕಡೆಗೆ ಬೇಯಾಕತ್ತಿದ್ದಂದ್ರೆ ನಿನ್ನ ಮಾರಿ ಮುನ್ನೋಡಾಗ ಗಪ್, ಏನು ದೊಡ್ಡ ಶಾಸ್ತ್ರ ಪುರಾಣ ಅದು, ಗಪ್ಪ ಬಾಯಿ ಮಾಡಬೇಡ ಆಕೇನು ಆಕೆರಿ ಏನು ಮಾತಾಡಕತ್ತಿರ್ತಾಳೆ ನಿನ್ನ ಮ್ಯಾಲ ಆಸೆ. ಯವ್ವ ಇದು ನಾಯಿ ಎಂದು ಸತ್ತಿತ್ತ, ಎಲ್ಲ ನಾಯಿಗೂ ರೋಗ ಬಂದು ಇದಕ್ಕೆ ಯಾವುದು ರೋಗ ಬರೋ ಆ ನಾಯಿ ಅಲ್ಲ. ಕಿವಿಗೆ ಹಚ್ಚಿ ಕೇಳಾಕೈತೈತ್ಲೆ, ಅದನ್ನು ಭಾಳ ಚಂದ ಕೇಳ್ತೀರಿ, ಅದನ್ನು ಮನಸ್ಸಿಗೆ ಹಚ್ಕೋತೀರಿ. ಸ್ಪೀಕರ್ ಹಚ್ಚಿ ತಬಲಾ ಡಗ್ಗ ಬಾರಿಸಿ ಹೇಳಿದ್ರು ಆಕೆ ನಾಯಿ ಮೇಲೆ ಬೇದ್ರೆ ಈಕೆ ಕಸಬಾರಿಗೆ ಮೇಲೆ ಚಾಲು ಮಾಡ್ತಾಳೆ. ಯವ್ವ ಇದು ಕಸಬಾರಿಗೆ ಹಡಿದಾತೆಲ್ಲ ಕರೆ, ಕಸಬಾರಿಗೆ ನಾಯಿ ಮಾತು ಕೇಳ್ತೀರಲ್ಲ ಕರೆ, ಶರಣರ ಮಾತು ಕೇಳಾಕ ಗದ್ದಲ ಮಾಡ್ತೀರಿ ಅಂದ್ರೆ ಹೆಂಗಿದ್ರು ನೆರೆ ಕೇಳು. ನಿಜಗೊಂಡ್ರೆ ಅಂತಾರೆ ಹೆಂಗೆ ಕೇಳಬೇಕು ಅಂದ್ರೆ ಮೈತ್ರಾದೇವಿಗೆ ಅಂತಾರೋ, ಯಾಜ್ಞವಲ್ಕ್ಯರು ಅಂತಾರೆ ನೆರೆ ಕೇಳು, ಚೆನ್ನಾಗಿ ಕೇಳು ಮಾತುಗಳನ್ನು. ಗುರುವಿನ ಮಾತನ್ನು, ಶರಣರ ಸಂತರ ಮಾತನ್ನು ಚೆನ್ನಾಗಿ ಕೇಳಬೇಕು. ಅವನು ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಬರೀ ಕೇಳಿ ಭಾಳ ಚಲೋ ಹೇಳಿದ್ರೆ ಅಲ್ಲ, ಕೇಳಿ ದಂಡ ತಿಳ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಬೇಕಲ್ಲ. ಬರೀ ಕೇಳಿ ಹೋದ್ರೆ ಎಷ್ಟು ವರ್ಷ ಆತ್ರಿ? 26 ವರ್ಷ ಆತ್ರಿ ನಾವು ಕೇಳ್ಕೋತ ಬಂದಿದ್ದು, ಅವ್ರು ಹೇಳ್ಕೋತ ಬಂದಾರ. ಇದು ಪ್ರಯೋಜನ ಇಲ್ಲ. ಕೇಳಿದ್ರು ಸ್ವಲ್ಪ ಎಲ್ಲ ನಡೆಯೋಕ್ಕಾಗಿದ್ರು ಸ್ವಲ್ಪ ಅದ್ರ ಪ್ರಯತ್ನ ಮಾಡಿ ನಡೆಯುವಂಥ ವ್ಯವಸ್ಥೆ ಮಾಡಿದರೆ, ಮಹಾತ್ಮರು ಹೇಳಿದ್ದು ಕಮಲೇಶ್ವರ ಜಾತ್ರೆ ಮಾಡಿದ್ದು ದೇಸಾರ ನೀವೆಲ್ಲ ಪ್ರಯತ್ನ ಮಾಡಿ ಖರ್ಚು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಭಾರಿ ಹೇಳಿದ ಸ್ವಾಮಿ, ಮತ್ತು ನಾವ ಬೇಯಿಸ್ಕೊಳ್ಳೋದು ಮಗ ಭಾರಿ ಹೇಳ್ತಾನೆ ನೋಡಿ. ಈ ಕೂತು ಹಿರಿಯಾರತ್ತಾರೆ ನೀವು ಅನ್ನೋದು ನಮ್ಮ ಮಗಳು ನನಗೆ ಗೊತ್ತೈತಿ. ಆ ಸ್ವಾಮಿಗಿಂತ ಆ ಮಗ ಭಾರಿ ಹೇಳ್ತಾನೆ. ಮಗ ನಾವು ಮಗ ಆಗೋದು ಮತ್ತು ಅವ್ರಿಗೆ ಏನು ಮಾಡೋದು, ಅದು ಸ್ವಲ್ಪ ನಮ್ಮ ಹೃದಯದೊಳಗೆ ಹಚ್ಕೋಬೇಕು. ನಾ ಹೇಳ್ತಾನು, ಯಾರೇ ಬೇದಿದ್ರೆ ಹಚ್ಕೋತಿರಲ್ಲ ಮನಸ್ಸಿಗೆ. ಸಣ್ಣಾಗಿದ್ದಾಗ ಬೇದಿದ್ದು ಸಾಯೋ ತಕ ನೆನಪರ್ತೈತಿ, ಅದನ್ನೊಂದು ತೀರ್ಸೋಬೇಕಾಗಿತ್ತಿ, ಮುದುಕಾಗಿರ್ತೈತಿ. ಆಗ ಸಣ್ಣಾಗಿದ್ದದ್ದು ಬೇದಿದ್ದು ಸಾಯೋ ತಕ ಹಚ್ಕೋತೀರಿ. ದಿವಸ ಇಟ್ಟು ಹಿಡಿದ್ರೊಳಗೆ ಒಂದು ಮಾತು ಹಚ್ಕೊಂಡ್ರೆ ನಿಮ್ಮ ಜಮ್ನ ಪಾವ ಆಕ್ಕಿತ್ತು. ಹಚ್ಕೊಡ್ದ್ರಿ ನೀವು ಪಕ್ಕ ಮನಸ್ಸಿಗೆ ಹಚ್ಕೋಬೇಕು. ಹತ್ತಿದ ಮಾತುಗಳ ಯಾರೇ ಚಾಡಿ ನಿಂದ ಮಾಡಿದ ಮಾತುಗಳು ಹಚ್ಚಿರೆ ಹೆಂಗೆ ರಕ್ತ ಕುದಿತೈತ್ಲೆ, ಹಂಗೆ ಮಹಾತ್ಮರು ಹೇಳಿದ ಮಾತುಗಳು ಹೃದಯಕ್ಕೆ ಹಚ್ಕೊಂಡು ನೋಡ್ರಿ, ನಿಮ್ಮ ಜೀವನನ ಪಾವನಾಗಿ ಹೋಗ್ತೈತಿ. ಹಚ್ಕೊಳಕ್ಕೆ ಆಗೋದಿಲ್ಲ. ಯಾವ ಒಬ್ಬ ಪಂಡಿತ ಹಾಸಿ ಹೊಂಟಿದ್ದತ್ತ, ರೈತ ಎತ್ತುಗಳು ಕೆಲಸ ಮಾಡಕತ್ತಿದ್ದ. ಎತ್ತುಗಳಿಗೆ ಸಿಕ್ಕಾಪಟ್ಟಿ ಬೇಯ್ತಿರಿ, ಗೊತ್ತೈತೇನು ರೈತರು ನೀವು? ಬಾಲ ಮುರಿದು ಹಿಂಗೆ ಹಸಲಿಲ್ಲ ಹೊಲಸು ಶಬ್ದ ಎಲ್ಲ ಬೇಯ್ತೀರಿ. ಅವಕ್ಕೆ ತಿಳಿಯೋದಿಲ್ಲ. ಚಲೋ ತಿಳಿದಿದ್ದು ಅಂದ್ರೆ ನಿಮ್ಮನ್ನು ಕೋಡ್ಲೆ ಎಬ್ಬಿಸಿ ಕೊಂದ ಬಿಡ್ತಿದ್ದವು. ತಿಳಿಯೋದಿಲ್ಲ, ಹಗ್ಗ ಹೊಕ್ಕವ ನೀವು ಸಿಕ್ಕಂಗೆ ನಾಲಿಗೆ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ತೀರಿ. ಅಲ್ಲಿ ಒಬ್ಬ ಪಂಡಿತ ಹಾಸಿ ಹೊಂಟಿದ್ದು, ಕಾಶಿ ಪಂಡಿತ. ಅವ ಮತ್ತು ಅವ್ನು ಪಂಡಿತವ ಆ ಶಬ್ದದ ಅರ್ಥ ಮಾಡಕತ್ತಿದ್ದ. ನೀವು ಬೇಯಕೈತಿದ್ದಿಲ್ಲ, ನೀವು ಹೊರಸೋಲ ಶಬ್ದ ಅದರ ಅರ್ಥ ಮಾಡಕೈತಿದವ. ಅರ್ಥ ಕೆಟ್ಟ ಅನರ್ಥದವ ಅವೆಲ್ಲ. ಆ ಬೇಗಳೆ ಹೇಳೋದಿಲ್ಲ ನಾ ಇಲ್ಲಿ. ಮತ್ತು ನಾವು ಅರ್ಥ ಮಾಡ್ಕೊತ ಕುಂಡ್ರಬಾರ್ದು. ಅವ ಅರ್ಥ ಮಾಡ್ಕೊಂಡ ಪಂಡಿತ, ಅವ ಕಾಶಿ ಪಂಡಿತ. ಅದಕ್ಕೆ ಇವನು ಹೀಗೆ ಬೇಯುತ್ತಾನೆ, ಇದರ ಅರ್ಥವು ಹೀಗಾಗುತ್ತದೆ. ಇದು ಯಾರಿಗೆ ಹತ್ತುತ್ತದೆ? ಅವು ದನಗಳಿಗೆ ತಿಳಿಯೋದಿಲ್ಲ. ಇವರೇ ಬೇಯಕೈತಾನು, ಇದರ ಅರ್ಥನೇ ಇಟ್ಟು ಹೊಲಸದವು ಯಾವಕ್ಕೆ ಹತ್ತುತ್ತವೆ ಅಂದ ಅವನ ಕೇಳಕ್ಕೆ ಬಂದ ರೈತನ. ಬರೀ ಪಂಡಿತರ ಅಂದ,
ಅವಂದ ನೀ ಏನು ಬೇಯಕೈತಿದ್ದಲ್ಲ ಕೆಟ್ಟ ಹೊಲಸು ಶಬ್ದ ಎತ್ತುಗಳಿಗೆ ಅವು ಕನಕ ತಿಳಿಯೋದಿಲ್ಲ, ಅವು ಕನಕ ಹತ್ತೋದಿಲ್ಲ, ಇವು ಯಾರಿಗೆ ಹತ್ತಾವ ತಿಳ್ಕೊಂಡದೇವ ತಮ್ಮ ಅಂದ ಕೂಡ ನಾವು ರೈತ ಬರಿಕಿದ್ದ ಯಾವ ಅರ್ಥ ಮಾಡ್ಕೋತಾನ ನಾವು ಹತ್ತವ್ರಿ ಅಂದ. ಹಂಗೆ ಮತ್ತು ಮಹಾತ್ಮರು 26 ವರ್ಷ ಆತೆಲ್ಲ ಕರೆ ಹಂಗೆ ಅವ್ರು ಹೇಳ್ಕೊತ ಹೊಟ್ಟಾರ. ಯಾರು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಹತ್ತಾವು, ಮತ್ತು ಅರ್ಥನ ಮಾಡ್ಕೊಳಿಕಂದ್ರೆ ಹತ್ತು ಯಾವಾಗವು ನೀವು ತಿಳ್ಕೊಳ್ಳೋದು ಯಾವಾಗ? ಅದಕ್ಕಾಗಿ ಗುರುವಿನ ಮಾತು ಇವತ್ತಿಲ್ಲ ನಾಳೆ ಕೊನೆಗೆ ತಿಳಿತೈತೆ ಅಂತ ಆ ಧೈರ್ಯದ ಮೇಲೆ ನಾವು ಬರಬೇಕಲ್ಲ. ಇಷ್ಟ ಮಾಡ್ತೀವಿ. ಏನೇ ಆಗಲಿ ಹೊರಗಿನವ್ರ ಮಾತು ಕೇಳೋದಕ್ಕಿಂತ ಜನರೇನು ಬಲ್ಲರು. ಜನ ಮೆಚ್ಚುತ್ತಾ ನಿನ್ನ ಕೈಲಾಸ ಕೊಯ್ಯುವರೆ. ಜನರ ಮಾತು ಕೇಳಕ್ಕೆ ಹೋಗಬೇಡ್ರಿ. ನಿನ್ನ ಮನಸ್ಸು ಸಾಕ್ಷಿ, ಒಬ್ಬ ಭಗವಂತ ಸಾಕ್ಷಿ. ಜನರು ಹಂಗೂ ಅಂತಾರೆ ಹಿಂಗೂ ಅಂತಾರೆ, ಅವ್ರ ಮಾತು ಕೇಳಿದ್ರೆ ಅಂದರೆ ನಿಮ್ಮ ತೆರಿ ಕೆಟ್ಟ ಮೂರಾ ಬಟ್ಟೆ ಹಾಕೈತಿ ನೋಡಿ. ಅವು ಒಂದೇ ಥರ ಅನ್ನೋದು ತಮಗೆ ಬೇಕಾದಂಗೆ ಅನ್ನೋರಲ್ಲ ಅವರು. ಉಂಡರೆ ಭೂತನೆಂಬರು ಉಣದಿದ್ದರೆ ಚೊಕ ಭಾಳ ತಿಂದೆ ಅಂದರೆ ದೇವ್ ತಿಂದಂತ ತಾನತ್ತಾರ. ಅಲ್ಲಿ ನಿಮ್ಮ ಮನ್ಯಾಗ ನೀವು ತಿನ್ನಕ್ಕೆ ಅವ್ರಪ್ಪನ ಮನೆ ಗಂಟೆ ಹೋಗಿದ್ದು, ನಿನ್ನ ಮನ್ಯಾಗ 4 ರೊಟ್ಟಿ ಹೆಚ್ಚುತ್ತೀನೋ ಏನೋ ದೇವ್ ತಿಂದಾಗ್ತಿತ್ತೈತಿ ನೋಡೋದತ್ತಾರ. ಇವ್ರ ಮಾತು ಕೇಳೋದು ನೀವು ಮಂದಿ ಮಾತು ಕೇಳಬೇಡ್ರಿ. ನೀವು ತಿನ್ನೋದು ಬಿಟ್ಟು ತಿರುಗಾಡೋ ಏನು ದೇವ್ರು ಕಡಿಮೆ ಮಾಡ್ಯ ನಿಮ್ಗೆ? ಸುಮ್ಮ ಕುಂಡ್ರದ್ರಿ ಅದ ಮಂದಿ ಗುರುವಿನ ಮಾತ ಶರಣರ ಮಾತು ಕೇಳಿದ್ರೆ ತಲೆ ಶಾಂತ ಆಗ್ತದೆ. ಮಂದಿ ಜನರ ಮಾತು ಕೇಳಿದಿರಿ ಅಂದ್ರೆ ಚಿಪ್ಪಾಡಿ ಹೊರಕಾಕೈತ ತಲೆ ಚಿಪ್ಪಾಡಿ ಹಾಕಿ ಹೋಗ್ತೈತಿ. ಮತ್ತೆ ಈ ಧಾರವಾಡದಾಗ ಒಂದು ದವಾಖಾನೆ ಇತ್ತು ಗೊತ್ತೈತೆ ನಿಮ್ಗೆ, ಸ್ಪೆಷಲ್ ಯಾರ್ದ್ರಿ? ಹುಚ್ಚೂರ್ದು. ಅಲ್ಲಿ ಆ ದವಾಖಾನ್ಯಾಗ ಇರೋರೆಲ್ಲ ಹುಚ್ಚರ ಇರ್ತಾವೆ ಪೇಷಂಟ್ಗಳು. ಡಾಕ್ಟರ್ ಒಬ್ಬ ಶಾನ, ಮತ್ತು ಅವನು ಹುಚ್ಚಾದ್ರೆ ಮಾಡೋದೇನು? ಆ ಪೇಷಂಟ್ಗಳು ಎಲ್ಲ ಹುಚ್ಚ ಮತ್ತು ದವಾಖಾನಿನ ಹೆಸರು ಏನ್ರಿ ಅದರದು? ಹುಚ್ಚರ ದವಾಖಾನೆ. ಮತ್ತು ಶಾನ್ಯಾರು ತೊಗೊಂಡು ಅಲ್ಯಾಕೆ ಹೋಗೋದು. ಡಾಕ್ಟರ್ಗಳು ಅಟ್ಟ ಶಾನ್ಯಾರು ಇರ್ತಾರೆ. ಅದ್ರಾಗೂ ಹೆಡ್ MD ಡಾಕ್ಟರ್ ಇರ್ತಾರಲ್ಲ, ದೊಡ್ಡ ಡಾಕ್ಟರ್ ಇದ್ದ ಅವ್ನು ನೋಡಿದ ಕೂಡಲೇ ಗದ ಹುಚ್ಚರು ನಡುಗ್ತಿದ್ದು ರೀ. ಯಾಕಂದ್ರೆ ಕರೆಂಟ್ ಶಾಕ್ ಕೊಡ್ತಿದ್ದ, ಇಂಜೆಕ್ಷನ್ ಮಾಡ್ತಿದ್ದ, ಅಂಜಿಕೆ ಇಟ್ಟಿದ್ದ ಅವಕ್ಕೆ. ಆ ಡಾಕ್ಟರ್ ನೋಡೋಣ ಅವು ಹುಚ್ಚರು ಎಲ್ಲ ಶಾನ್ಯಾರು ಕೂಡ್ರನ ಇಟ್ಟು ಗದ್ದ ಇರ್ತೈತೆ. ಹುಚ್ಚರು ಕೂಡ್ರ ಅಂದ್ರೆ ನೋಡ್ಬೇಕು. ಕಿಟಕಿಯಾಗ ನಿಂತು ನೋಡಿ ಬರ್ರಿ ನಮ್ಮ ದವಾಖಾನಿಗೆ ಹೋಗಿ. ಎಲ್ಲ ಒಂದು ನಮೂನೆನ ಇರ್ತಾವೆ, ನೋಡಿದ್ವಿ ನಾವು. ಒಂದು ನಮೂನೆ ಎಲ್ಲ ಒಂದೇ ಹುಚ್ಚಿದ್ರೆ ಊರ ಹುಚ್ಚರು ಹಿಡಿಸ್ತೈತೆ. ಮತ್ತು ದವಾಖಾನೆ ಎಲ್ಲ ಹುಚ್ಚ ಇದ್ದು ಅಂದ್ರೆ ನೋಡ್ಬೇಕು, ಒಂದು ಕುಣಿತೈತೆ, ಒಂದು ನಾಡ್ತೈತೆ, ಅದು ಮಜಾ ನೋಡ್ಬೇಕು. ಆ ಡಾಕ್ಟರ್ ಬಂದು ಕೂಡಲೇ ಮಾತ್ರ ತಣ್ಣಗೆ ಹಾಕಿದ್ದು ಕೂತು ಬಿಡ್ತು. ಯಾಕಂದ್ರೆ ಮತ್ತು ಡಾಕ್ಟರ್ ಹಂಚ್ಕದಾವತ್ತ ಮತ್ತು ಅವು ಆರಾಮ ಹಾಕಿದ್ದು. ಕೊನೆಗೆ ಒಂದು ದಿವಸ ಮೀಟಿಂಗ್ ಮಾಡಿದ್ವತ್ತು ಹುಚ್ಚರೆಲ್ಲ ಕೂಡಿ. ಅವು ಮೀಟಿಂಗ್ ಕರೆದವತ್ತು. ಜಾತ್ರೆ ಮೀಟಿಂಗ್ ಹೆಂಗೆ ಕರಿತಿರಲಿಲ್ಲ ನೀವು, ಹಂಗೆ ಹುಚ್ಚರೆಲ್ಲ ಕೂಡಿದ್ವತ್ತು. ಒಂದು ದಿವಸ ಮೀಟಿಂಗ್ ಮಾಡಿದ್ವತ್ತ. ಆ ಒಂದು ಹೊತ್ತ ನಾವರೇ 50-60 ಮಂದಿ ಅದೀವು, ಅವರೇ ಒಬ್ಬದ. ನಾವ್ಯಾಕೆ ಅವ್ಗೆ ಅಂಜಬೇಕಪ್ಪ? ನಾವು 60 ಮಂದಿ 60-70 ಮಂದಿ ನಾವು ಅದದು, ಅವ ಒಬ್ಬದಾನ. ಅವನು ನಮಗೆ ಬಂದು ಏನತ್ತಾನು? ಏ ಹುಚ್ಚ ಆತಾನು. ನಾವ್ಯಾಕೆ ಹುಚ್ಚ ಅಲ್ಲ? 60 ಮಂದಿ ನಮ್ಮ ಮಿಜಾಟಿ ಐತಿ, ನಾವು ಹುಚ್ಚತ್ತ, ಅವ ಒಬ್ಬ ಶಾನೆ ಆತ. ಅದಕ್ಕೆ ನಾವು ಹಂಗೆ ಮಾಡೋದು ಬೇಡ. ಇವತ್ತು ನಾವು ಬಂದು ಕೂಡಲೇ ಅವಾಗ ಹುಚ್ಚನು ಒಂದು ಮೀಟಿಂಗ್ ಪಾಸ್ ಆತ. ಅವೆಲ್ಲ ಹುಚ್ಚುಗಳು ಕೂಡೆ ಅಂದು ಅವೇನು ಬರ್ತಾನಲ್ಲ ಶಾನ್ಯ, ಅವಾಗ ನಮಗೆ ಹುಚ್ಚತಾನ. ಅಂದ್ರೆ ನಾವೇನು ಕಮ್ಮಿ ಇದ್ದೇವೆ ಅವಾಗ. ಅದಕ್ಕೆ ಅವ್ನು ಒಬ್ಬನ ಅದನು, ನಾವು ಇಟ್ಟು ಮಂದಿ ಅದಿದ್ದು, ಅವಾಗ ಹುಚ್ಚನು ಅಂದು ಕೂಡಲೇ ಆಗ್ಲಿತ್ತೇಳಿ ಅದು ಬತ್ತಪ್ಪ ಕೋಟ್ ಹಾಕೊಂಡು ಮುಂಜಾನೆ ನಾಷ್ಟ ಮಾಡಿ 9-9:30 ಆಗಿತ್ತು. ಬಂದ ಬಾಕಲ್ದಾಗ ನಿಂತಿದ್ದಲ್ಲ ಎಲ್ಲ. ಏನು ಅನ್ಬೇಕು ಅವು ನೋಡಿ ಓಡಿ ಹಾಕಿದ್ದಲ್ಲ. ಅವು ಬಂದು ಕೂಡಲೇ ಹುಚ್ಚು ಬಂದ ಅಂತೇಳಿ ಅಂದ. ಅಂದ್ರೆ ಏನೇ ಹುಚ್ಚ ಎಲ್ಲ ಹುಚ್ಚುಗಳು ಕೂಡಿ ಮತ್ತು ಹುಚ್ಚ ಅನ್ನಕಂತಿದ್ವು. ಡಾಕ್ಟರ್ ಚಲೋ ಶಾನೆ ಅವಂದ, ನಾನು ನೋಡಿದ್ರನ ಅಂಜೋಡಿ ಹೊಕ್ಕಿದ್ದು ಇವು. ಇಂದ ನನಗೆ ಹುಚ್ಚ ಅಂತ ಇಷ್ಟು ಧೈರ್ಯ ಅನ್ನಕೈತೇವ ಅಂದ್ರೆ ನನಗೇನಾಗೈತಿ? ಅಲ್ಲ, ನಾನು ನೋಡಿದ್ರನ ಗದ ನಡುಗ್ತಾವ ದಿವಸ. ಇವತ್ತು ನನಗೆ ಹುಚ್ಚ ಅನ್ನಕೈತೇವ ಅಂದ್ರೆ ನನ್ನಲ್ಲೇ ಏನಾರು ತೆಪ್ಪಿರ್ಬೇಕಲ್ಲ. ಇನ್ನು ಒಳಗೆ ಕಾಲಿಡವಿದ್ದ ಹುಚ್ಚು ಬಂದ ಅಂದ ಕೂಡಲೇ ಹುಚ್ಚು ತೆಳಗೆ ಹೊರಗೆ ಬಂತು.
ಹುಚ್ಚಲ್ಲ, ಹುಚ್ಚ ತಿಳ್ಕೊಳವ. ನನಗೇನಾಗಿರ್ಬೇಕು ಅಂದ ಕೂಡಲೇ ಅವತ್ತು ಅವು ಎಲ್ಲ ಹುಚ್ಚರು ಮಾತಾಡಿದ್ರು ಕೆಲಸ ಹುಚ್ಚ ಹೆಂಗೆ ಹೋತ್ ನೋಡಿ ನಮಗೆ ಅಂಜಿ ಹುಚ್ಚ. ಅದಕ್ಕೆ ನಾವೇ ಸೇನಾರು ಅದ ಹುಚ್ಚ ಅಂದ್ರೆ ಇವರು. ಈಗ ಅವ ಅಂಜಿದ್ಲ ಅಂಜಾವ್ರೆ ಹುಚ್ಚರಲ್ಲ, ಈಗ ಅವನ ಅಂಜಾನಂದ್ರೆ ನಾವೇ ಸೇನಾರು ಅದ ಹುಚ್ಚ ಅಂದ ಕೂಡಲೇ ಅವ ಹೊರಗೆ ಹೊರಗೆ ಬಂದು ಎಲ್ಲ ನೋಡ್ಕೊಂಡು ಬರೋಬ್ಬರ ಅದನ್ನೇ ಕುರ್ಚಿ ಮೇಲೆ ಕುಂತ ಹೊರಗೆ ಅಂಗಳದಾಗ ಪಟ್ಟಂಗಳದಾಗ ಕೂತಾವು ಎಲ್ಲ ಒಳಗೆ ಅವು ಮಕ್ಕಳದಾಗ ನಿಂತಿದ್ದು ಅವ್ನು ಕಿಟಕಿಯಾಗ ನೋಡ್ಕೊತ ಹುಚ್ಚ 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 ಅವು ಮಜಾ ನೋಡ್ಬೇಕತ್ತಾರ. ಅದಕ್ಕೆ ಡಾಕ್ಟರ್ ಅಂದ ಏನಾಗಿರ್ಬೇಕು ನನಗೆ ಸಂಶಯ ಹುಟ್ಟು ನೋಡ್ರಿ, ಅದು ಮಂದಿ ಮಾತು ಕೇಳೋಣ ಹಿಂಗಾಕೈತೆ. ಅದು ಸಂಶಯ ಹುಟ್ಟಿತು ಎಲ್ಲ ನೋಡ್ಕೊಂಡ ಬರೋಬರೈತಿ, ಹೆಂಗೇನೋ ಬರೋಬರ್ತಿ, ಕೋಟು ಐತಿ, ಕಿವ್ಯಾಗ ಅದು ಐತಿ, ಎಲ್ಲ ಐತಿ, ಏನಾಗಿರ್ಬೇಕು ಅಂಥೇಳಿ ಅದ ತೆರಿ ಕರ್ಕೋತ ಕೂತಿದ್ದ. ಒಂದು ಹುಚ್ಚು ಪೇಷಂಟ್ ತೊಗೊಂಡು ಒಬ್ಬ ಸ್ಯಾನೆ ಬಂದ. ಮತ್ತು ಅಲ್ಲಿ ದವಾಖಾನಿಗೆ ಬರೋರು ಹುಚ್ಚು ಪೇಷಂಟ್ ತೊಗೊಂಡ ಒಬ್ಬ ಸ್ಯಾನೆ ಬರ್ಬೇಕಲ್ಲ, ಮತ್ತು ಎಲ್ಲ ಹುಚ್ಚು ಹಂಗೆ ಬರ್ತಾವೆ. ಸ್ಯಾನೆ ಬಂದ, ಅವ ವಹಿವಾಟಿದ್ದ ಒಂದು ದೇಸಾರ ಅಂತವ. ಓ ಡಾಕ್ಟರ್ ಆರಾಮನ ಪೇಷಂಟ್ ತೊಗೊಂಬಂದೇನೆ ಅಂದ. ಲಕ್ಷ ಇಲ್ಲ ಅದಕ್ಕೆ, ಯಾಕಂದ್ರೆ ತಲೆಯಾಗ ಭ್ರಮ ಹೋಗಿತ್ತಲ್ಲ. 60 ಮಂದಿ ನನಗೆ ಎಂದೂ ಅನ್ನೋರಲ್ಲ, ಏನಾಗಿತ್ತು ಅವೇನು ಅನ್ಬೇಕು. ಏ ಡಾಕ್ಟರ ಯಾಕೆ ಮಾತಾಡುವಲ್ಲಾಗಿದೆ, ಏ ಡಾಕ್ಟರ ಯಾಕೆ ಮಾತಾಡುವಲ್ಲಾಗಿದೆ, ಏನು ತಲೆಗಿಲಿ ಕೆಟ್ಟೈತೇನ ಅಂದವ. ಮನೆ ಕಡೆ ಹೋಗೋದು ಚಲೋ ಅಂತ ಅವನು ಕೂಡ ಮಾತಾಡಲಿಲ್ಲ. ಅವು ಹುಚ್ಚುಗಳು ಅನ್ನೋದಕ್ಕೆ ಇವು ಅನ್ನೋದಕ್ಕೂ ಮೇಳೈತೆ ಅಂದವಂಗ. ನನಗೆ ಏನಾರೇ ಆಗಿರ್ಬೇಕು ಅಂದವನ. ಮನೆಗೇನ ಹಾದಿ ಹಿಡ್ದ, ಹಾದಿಯಾಗಿ ಹಿಡ್ದ ಇವನು ಗೆಳೆಯರಲ್ಲ. ಏ ಡಾಕ್ಟರ್ ಯಾಕೋ ಲಗುಟ ತಿರುಗಿದೆ, ಯಾಕೆ ನಾಷ್ಟಕ್ಕೆ ಹೊಂಟೇನ, ಹಂಗಾತು ಹಿಂಗಾತಂದ್ರೆ ಯಾರು ಕೂಡ ಮಾತಿಲ್ಲ. ಹೆಂಗೆ ಮಾತಾಡ್ತಾವೆ ನಾವು ಹುಚ್ಚರೆಲ್ಲ ಕೂಡ ಹುಚ್ಚ ಅನ್ನಕೈತೇವು. ಅವ ಪೇಷಂಟ್ ತೊಗೊಂಬಂದವು ಹಿಂಗ್ಯಾಕೆ ಮಾಡಾಕೈತಿದ್ದೆ ಅನ್ನಕೈತಾನು. ಅವು ಮತ್ತೊಬ್ಬರು ಅವ್ರು ಹಾದ್ಯಾಗ ಹೋಗವ್ರೆ, ಏ ಹಿಂಗ್ಯಾಕೆ ಹೊಂಟಾನ್ರಿ ಇವ್ನು ಡಾಕ್ಟರ್ ದಿವಸ ಎಷ್ಟು ಚೆಂದಾಗಿ ಮಾತಾಡ್ತಿದ್ದ, ಇವಾಗೇನು ತಲೆಗಿಲಿ ಕೆಟ್ಟೈತೇನಂತ ಅವರು ಅಂದ್ಬಿಟ್ರು. ಅವರೆಲ್ಲ ಅವನದು ಕೆಡ್ಸಕತ್ತಿರ್ಬೇಕು. ನನಗೆ ಏನೋ ಆಗೈತಿ ಅಂದವನ ಮನೆಗೆ ಹೋದ. ಪಡ್ಸಲ್ಯಾಗ ಪಲಂಗಿತ್ತು ದಕ್ಕನ ಕೂತ. ವೈನಿ ಅವ್ರು ಇದ್ರಲ್ಲ ಅಕ್ಕಾರು, ರೀ ಬಂದ್ರಿ ಇವರು. ರೀ ಎಲ್ಲಿ ರೀ ಇಲ್ಲಪ್ಪ ಇಲ್ಲ, ಎಲ್ಲರೂ ಹದ್ಯಾಗ ಮುಂದೆ ಎಲ್ಲ ಅಂದವ್ರು. ರೀ ಈಗ ಹೋಗಿದ್ರಿ ಮತ್ತೆ ಯಾಕೆ ತಿರುಗಿ ಬಂದ್ರಿ, ಏನಾಯ್ತು, ಏನು ಬಿಟ್ಟು ಹೋಗ್ಯಾರಿ. ಹಿಂಗೆ ಹುಚ್ಚರ್ಗೈತಾರ ಕೂತಿದ್ದವ. ಆಕೆ ಅಳಿಗಾಡಿಸಿ ಅಲ್ರಿ ಯಾಕೆ ಏನಾತ್ರಿ ನಿಮಗೆ, ಹುಚ್ಚಿಗೆ ಚಿಡಿತೇನ್ರಿ ಅಂತ ಅಂದ ಕೂಡಲೇ ಕೋಟ ಹರಿದು ಹೋಗದವ. ಯಾಕೆ ಮನ್ಯಾನಿ ಹಾಂತಿನ ಹುಚ್ಚು ಅಂದಾಳ ಅಂದ್ರೆ ನನಗೆ ಹುಚ್ಚು ಹಿಡ್ದದ ಗ್ಯಾರಂಟಿ ಅಂಥೇಳಿ ಅವನು ಬೆಂಗಳೂರಿಗೆ ಹೋದ್ರು. ಅವನು ಚಲೋ ಇದ್ದ ಹುಚ್ಚಿದ್ದ. ಹುಚ್ಚರನ್ನ ಚಲೋ ಮಾಡು ಮನುಷ್ಯ ಹುಚ್ಚು ಯಾಕದಂದ್ರೆ ಹುಚ್ಚರ ಮಾತು ಕೇಳಿ ಹುಚ್ಚ. ನಾ ಹೇಳೋದು ತಿಳಿದತ್ಲೆ, ಮತ್ತು ಇದಕ್ಕಿಂತ ಹೆಂಗೆ ತಿಳಿಸೋದು. ಚಲೋ ಮನುಷ್ಯ ಹುಚ್ಚರನ್ನ ಚಲೋ ಮಾಡುವ ಮನುಷ್ಯ. ಈ ಹುಚ್ಚುಗಳು ಎಲ್ಲ ಹುಚ್ಚು ಅಂದಿದ್ದಕ್ಕಾಗಿ ಅವನು ಹುಚ್ಚಾದ. ಅದಕ್ಕಾಗಿ ಹುಚ್ಚರ ಮಾತು ಕೇಳೋದಕ್ಕಿಂತ ಶರಣರ ಮಾತು ಸಂತರ ಮಾತು ಕೇಳಿದ್ರೆ ನಿಮ್ಮದು ತೆರಿ ಚಲೋ ಆಗ್ತದೆ, ನೀವು ಬದುಕಿಗೆ ಒಂದು ಬೆಲೆ ಬರ್ತದ ಅನ್ನೋ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ರಾಂತಿ ಮಾಡೋಣ.